ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ನನ್ನ ಹೆಸರು ಬಂದ್ಬಿಟ್ಟು ಹನ್ಮೇಶಸ್ ಯಲ್ಲಾಪುರ್. ನನ್ನ ಚಾನಲ್ ಬಂದ್ಬಿಟ್ಟು ಮಿಸ್ಟರ್ ಹನ್ಮೇಶಸ್ ಯಲ್ಲಾಪುರ್. ನಿಮ್ಗೆ ಆಲ್ರೆಡಿ ಪರಿಚಯ ಇರ್ಬೋದು. ಇಲ್ಲದೇ ಇದ್ದರೆ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಹಿಂದಿನ ದಿವಸ ನಾನು ಕಾಸ್ಟ್ ಅಕೌಂಟಲ್ಲಿ ಪ್ರೊಸೆಸ್ ಕಾಸ್ಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತೊಗೊಂಡಿದ್ದೀನಿ. ಅದನ್ನು ಇವತ್ತು ಪ್ರಾಬ್ಲಮ್ ಬಿಡಿಸ್ತೀನಿ. 2019 10ನೇ ಪ್ರಾಬ್ಲಮ್ನ ನಾವು ಇವತ್ತು ಮಾಡ್ತಾ ಹೋಗೋಣ. ನಂತರ ಕ್ವಶನ್ ನೋಡ್ತಾ ಹೋಗೋಣ. ಎ ಪ್ರೊಡ್ಯೂಸ್ ಪ್ರೊಸೆಸ್ ದೋ 3 process for completion during the month 1000 unit of raw material at 20 per unit were put into the first process. Other information regarding the manufacturing is as under. ಇದರಲ್ಲಿ ಪ್ರೊಸೆಸ್ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ ಪ್ರೊಸೆಸ್ 3 ಪ್ರೊಸೆಸ್ ಕೊಟ್ಟಿದ್ದಾರೆ. ಅದನ್ನು ಮಾಡ್ತಾ ಹೋಗೋಣ. ಕ್ವಶನಲ್ಲಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಯೂನಿಟ್ ಇಂಟ್ರಡ್ಯೂಸ್ ಅಂತ 1000 rupees ಆ್ಯಂಡ್ ಅದರ ಯೂನಿಟ್ ಬಂದುಬಿಟ್ಟು 20 per unit ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಲೆಕ್ಕ ಮಾಡ್ತಾ ಹೋಗೋಣ. ಅವ್ರು ಹೇಳ್ತಿರೋ ಹಾಗೆ ಯೂನಿಟ್ ಇಂಟ್ರಡ್ಯೂಸ್ 1000, rate 20,000. ನಂತರ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ ಸನ್ಡ್ರಿ ಮಟೀರಿಯಲ್. ನೆಕ್ಸ್ಟ್ ಒನ್ ಈಗ 2 ಬರೀಬೇಕು. 2 ಸನ್ಡ್ರಿ ಮಟೀರಿಯಲ್. ಸನ್ಡ್ರಿ ಮಟೀರಿಯಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 2000 ಕೊಟ್ಟಿದ್ದಾರೆ. 2000 ಯೂನಿಟಲ್ಲಿ ಬರೋದ, ರೇಟಲ್ಲಿ ಬರೋಲ್ಲ, ಅಮೌಂಟಲ್ಲಿ ಬರ್ತೀವಿ. 5000ನ ಬರೀಬೇಕು. ಆನಂತರ ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ. ಬರೋಣ. 2 ಡೈರೆಕ್ಟ್ ಲೇಬರ್. ಎಷ್ಟು ಕೊಟ್ಟಿದ್ದಾರೆ? 10,000 ಕೊಟ್ಟಿದ್ದಾರೆ. ಆ 10,000 ನಾವು ಬರೀತಾ ಹೋಗೋಣ. ತದನಂತರ ಡೈರೆಕ್ಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. 2 ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರೀರಿ. ಎಷ್ಟು? 500 rupees. ನಂತರ ಔಟ್ಪುಟ್ಟಿಗೆ ಬರೋಣ. ಔಟ್ಪುಟ್ಟಲ್ಲಿ ಬೈ ನಾರ್ಮಲ್ ಲಾಸ್ ಅಂತ ಬರೀರಿ. ನಾರ್ಮಲ್ ಲಾಸ್ ಹೆಂಗೆ ಬರ್ತಂದ್ರೆ ಅವರು ಕ್ವಶನಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನೋಡಿ. ಅಂದರೆ ನಾರ್ಮಲ್ ವೇಸ್ಟೇಜ್ 5% ಅಂತ ಕೊಟ್ಟಿದ್ದಾರೆ. 5% ಅಂದರೆ ಈ 1000 5% ಮಾಡಿದ್ರೆ ನಮಗೆ 50 ಬರುತ್ತೆ. ಆನಂತರ ರೇಟ್ ಹತ್ರ ನಾವು ಏನು ಮಾಡ್ಕೋಬೇಕು? ಸ್ಕ್ರ್ಯಾಪ್ ಎಲ್ಲ ಬರೀಬೇಕು. ಅವರು ಸ್ಕ್ರ್ಯಾಪನ್ನು ಕೊಟ್ಟಿದ್ದಾರೆ ನೋಡಿ. ಎಷ್ಟು ಕೊಟ್ಟಿದ್ದಾರೆ ಅಂದರೆ 4 ಕೊಟ್ಟಿದ್ದಾರೆ. 4 ಬರೀರಿ. ಆನಂತರ 50 × 4ನ ನಾವು ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ? 200 ರೂಪಾಯಿ ಬರುತ್ತೆ. ಆನಂತರ 2 ಲೈನ್ ಬಿಟ್ಕೊಂಡು ನಾವು ಬೈ ಆ್ಯಕ್ಚುಲ್ ಔಟ್ಪುಟ್ ಅಂತ ಬರೆಯೋಣ. ಕ್ವಶನಲ್ಲಿ ಅವರೇ ಆ್ಯಕ್ಚುಲ್ ಔಟ್ಪುಟ್ ಕೊಟ್ಟಿರ್ತಾರೆ. ಆ್ಯಕ್ಚುಲ್ ಔಟ್ಪುಟ್ 900 ರೂಪಾಯಿ ಅವರೇ ಕೊಟ್ಟಿದ್ದಾರೆ. ನಾನು ಯೂನಿಟಿಗೆ ಬರಿತೀನಿ. ನಂತರ ರೇಟ್ ಅಂತ ನಾವು ಏನು ಬರೀಬೇಕಂದ್ರೆ ಇಲ್ಲಿ CPU ಬರೀಬೇಕು. CPU ನಾವು ಕಂಡುಹಿಡ್ಕೋಬೇಕು. ಅದು ಯಾವ ರೀತಿ ಅಂತ ನೋಡ್ತಾ ಹೋಗ್ರಿ. ಅದಕ್ಕೆ ಮೊದಲದಾಗಿ ನಾರ್ಮಲ್ ಔಟ್ಪುಟ್ ಬೇಕು. ನಾರ್ಮಲ್ ಔಟ್ಪುಟ್ ಫಾರ್ಮುಲಾ ಬಂದ್ಬಿಟ್ಟು input unit minus
minus normal loss unit, normal loss unit. ನಂತರ ನಮಗೆ ಇನ್ಪುಟ್ ಯೂನಿಟ್ 1000 ರೂಪೀಸ್ ಇದೆ. ಆ 1000 ರೂಪೀಸ್ನ ನಾನು ಬರೀತೀನಿ. ನಂತರ ನಾರ್ಮಲ್ ಲಾಸ್ ಯೂನಿಟ್ 50 ಇದೆ, 50ನ ಬರೀತೀನಿ. ಆನಂತರ ಇಲ್ಲಿಂದ ನಾವು ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 950 ಬರುತ್ತೆ. ಆನಂತರ ಸಿ ಪಿ ಎಫ್ ನೀಡಬೇಕು. ಸಿ ಪಿ ಎಫ್ ನೀಡೋಕ್ಕೆ ಈ ನಾರ್ಮಲ್ ಔಟ್ಪುಟ್ ಅವಶ್ಯಕತೆ ಇರೋದ್ರಿಂದ ನಾರ್ಮಲ್ ಔಟ್ಪುಟ್ ಕಂಡು ಹಿಡಿದ್ವಿ. ಆನಂತರ ಸಿ ಪಿ ಎಫ್ ಅಮೌಂಟ್ ಬಂದ್ಬಿಟ್ಟು ಟೋಟಲ್ ಕಾಸ್ಟ್ ಮೈನಸ್ ನಾರ್ಮಲ್ ಲಾಸ್ ಅಮೌಂಟ್, ನಾರ್ಮಲ್ ಲಾಸ್ ಅಮೌಂಟ್ ಡಿವೈಡೆಡ್ ಬೈ ಕಂಡಿರ್ತಕ್ಕಂಥ ನಾರ್ಮಲ್ ಔಟ್ಪುಟ್ನ ಬರೀಬೇಕು. ನಾರ್ಮಲ್ ಔಟ್ಪುಟ್ ಕ್ವಶನಲ್ಲಿ ಟೋಟಲ್ ಕಾಸ್ಟ್ ಅಂದರೆ ಇವು 4 ಕೂಡಿಸಿ ಅಲ್ಲಿ ಬರೆಯೋದಕ್ಕೆ ಟೋಟಲ್ ಕಾಸ್ಟ್ ಅಂತಾರೆ. ಆ 4 ಸೇರಿದ್ರೆ ಎಷ್ಟಾಗುತ್ತೆ? 32,500 ರೂಪಾಯಿ ಆಗುತ್ತೆ. ಮೈನಸ್ ನಾರ್ಮಲ್ ಲಾಸ್ ಅಮೌಂಟ್, ನಾರ್ಮಲ್ ಲಾಸ್ ಅದರ ಅಮೌಂಟ್ 20 ಇದೆ. ಆ 20ನ ಇಲ್ಲಿ ಬರೀತೀನಿ. ಆನಂತರ ಡಿವೈಡ್ ಬೈ ನಾರ್ಮಲ್ ಔಟ್ಪುಟ್ 950, 950 ಬಂದಾಗ ಇವನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದರೆ 34 ರೂಪಾಯಿ ಬರುತ್ತೆ. ಎಷ್ಟು ಬರುತ್ತೆ? 34 ರೂಪೀಸ್. 34 ಸಿ ಪಿ ಯು ಫಸ್ಟ್ ಇಂದು ಸಿ ಪಿ ಯು ಬಂತು. ಆನಂತರ ಈಗ 900 ರೂಪಾಯಿಗೆ ನಾವು ಏನು ಮಾಡಬೇಕು? 34 ಇಂಟು ಮಾಡಿದಾಗ ನಮಗೆ 30,600 ಬರುತ್ತೆ. ಆಯಿತಾ? ಆನಂತರ ನಾವು ಅಕೌಂಟ್ನ ಕ್ಲೋಸ್ ಮಾಡ್ತಾ ಬರಬೇಕು. ಈಗ ನೋಡಿ ಔಟ್ಪುಟ್ಟಲ್ಲಿ ಯೂನಿಟ್ 50 ಇದೆ, 90 ಇದೆ. ಎರಡು ಸೇರಿದ್ರೆ 950 ಮಾತ್ರ ಆಗುತ್ತೆ. ಆದರೆ ಇನ್ಪುಟ್ ಯೂನಿಟಲ್ಲಿ 1000 ಇದೆ, 50 ಜಾಸ್ತಿ ಇದೆ. ಆದ ಕಾರಣ ಏನು ಮಾಡ್ತೀನಿ, ಇಲ್ಲಿ 1000 ಬರ್ಕೊಳ್ತೀನಿ. ಇಲ್ಲಿ 1000 ಬರೀತೀನಿ. ಈ 1000ಅಲ್ಲಿ 900 ಮತ್ತು 50 ಕಳೆದಾಗ ನಮಗೆ ಎಷ್ಟು ಉಳಿತೆ? ಇನ್ನು 50 ಉಳಿದೆ. ಇನ್ನು 50 ಬರೆದು ಅದಕ್ಕೆ ಬೈ ಅಬ್ನಾರ್ಮಲ್ ಲಾಸ್ ಅಂತ ಬರೀಬೇಕು. ಏನಂತ ಬರೀಬೇಕು? ಬೈ ಅಬ್ನಾರ್ಮಲ್ ಲಾಸ್ ಅಂತ ಬರೀಬೇಕು. ಆನಂತರ ಈ ಬಂದಿರೋಂಥ ಸಿಪ್ಪು ಕೂಡ ನಾರ್ಮಲ್ ಲಾಸ್ ರೇಟ್ ಕೂಡ ಆಗಿರುತ್ತೆ. ಆದ ಕಾರಣ 34 ಅಂತ ಅಲ್ಲಿ ಕೂಡ ಬರೀತೀನಿ. ಈ 50 ಇಂಟು 34 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 1700 ಬರುತ್ತೆ. ನಾವು ಇನ್ನೊಂದು ರೀತಿ ನೋಡಬೇಕಂದ್ರೆ ಟೋಟಲ್ ಅಮೌಂಟ್ನ ಕೂಡಿಸಿದಾಗ ನಾವು ಆಗಲೇ ಎಷ್ಟು ಬಂತು? 32,500 ರೂಪಾಯಿ. 32,000 ಈ ಬಂದಿರೋ ಟೋಟಲ್ ಅಮೌಂಟಲ್ಲಿ ಇದರ ಯಾವುದು ಆ್ಯಕ್ಚುಲ್ ಔಟ್ಪುಟ್ ಅಮೌಂಟ್ ಮೈನಸ್ ನಾರ್ಮಲ್ ಲಾಸ್ ಅಮೌಂಟ್ ನಾವು ಲೆಸ್ ಮಾಡಿದಾಗ ಇಷ್ಟೇ ಬಂದಿರಬೇಕು. ಅಂದರೆ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಆನಂತರ ಈ ಬಂದಿರೋಂಥ ಆ್ಯಕ್ಚುಲ್ ಔಟ್ಪುಟ್ಟು ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್, ಅಂದರೆ ಟ್ರಾನ್ಸ್ಫರ್ ಟು ಸೆಕೆಂಡ್ ಪ್ರೊಸೆಸ್. ಅಕೌಂಟ್ ಇಷ್ಟು ಮಾಡಿದ್ರೆ ನಮಗೇನು ಒಂದೇ ಪ್ರೊಸೆಸ್, ಅಂದರೆ ಪ್ರೊಸೆಸ್ ಫಸ್ಟ್ ಮುಗಿತು. ಅದೇ ರೀತಿ ಸೆಕೆಂಡ್ ಪ್ರೊಸೆಸ್ ಮಾಡ್ತಾ ಹೋಗೋಣ.
ಅದೇ ರೀತಿ ಸೆಕೆಂಡ್ ಪ್ರೊಸೆಸ್ ನೋಡ್ತಾ ಹೋಗಿ. ನಾವು ಆಗಲೇ ಬರ್ತಿದ್ವಿ ಏನು ಬರ್ತಿದ್ವಿ, ಆ್ಯಕ್ಚುಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್ ಅಂತ ಬರ್ತಿದ್ವಿ. ಆದ ಕಾರಣ ನಾವು ಏನು ಮಾಡ್ತೀವಿ, ಟು ಪ್ರೊಸೆಸ್ 1 ಅಂತ ಬರೀತೀವಿ. ಪ್ರೊಸೆಸ್ ಅಕೌಂಟ್ 1 ಇಷ್ಟಿತ್ತಲ್ಲ ಅಮೌಂಟು 900 ರೂಪಾಯಿ ಇತ್ತು. ಆನಂತರ ಅದರ ರೇಟ್ 34 ಇತ್ತು. ಆನಂತರ ಅದರ ಅಮೌಂಟು 30,000 ಆಗಿತ್ತು. ಹೌದಾ? ಕರೆಕ್ಟ್. ನಂತರ ಈಗ ನೋಡಿ ಕ್ವಶನಲ್ಲಿ ಪ್ರೊಸೆಸ್ 2ಗೆ ಸನ್ಡ್ರಿ ಮಟೀರಿಯಲ್ ಇದೆ. ಬರೀ ಟು ಸನ್ಡ್ರಿ ಮಟೀರಿಯಲ್. ಸನ್ಡ್ರಿ ಮಟೀರಿಯಲ್ ಎಷ್ಟಿದೆ? 1,600 ರೂಪಾಯಿ ಇದೆ. ಆ 1,600ನ್ನ ಡೈರೆಕ್ಟ್ ಹಾಕಿ. ಆನಂತರ ಟು ಡೈರೆಕ್ಟ್ ಲೇಬರ್ ಕೂಡ ಇದೆ, ಅದನ್ನ ಬರೀರಿ. ಟು ಡೈರೆಕ್ಟ್ ಲೇಬರ್ ಎಷ್ಟಿದೆ? 8,000 ಇದೆ. ಆ 8,000 ಕೂಡ ಬರೀರಿ. ಆಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ. ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬರೀರಿ. ಎಷ್ಟಿದೆ ಅಮೌಂಟು? 400 ರೂಪಾಯಿ ಇದೆ. ಬರುತ್ತೆ. ಆನಂತರ ಇದು ಪ್ರೊಸೆಸ್ 2 ಸಂಬಂಧಿಸಿದಂತೆ ಕಾಸ್ಟ್ ಆಫ್ ಬಾಕ್ಸಿಂಗ್ ಕೂಡ ಇದೆ. ಕಾಸ್ಟ್ ಆಫ್ ಬಾಕ್ಸಿಂಗ್ ಕೂಡ ಇಲ್ಲಿ ಆ್ಯಡ್ ಮಾಡಬೇಕು. ಟು ಕಾಸ್ಟ್ ಆಫ್ ಬಾಕ್ಸಿಂಗ್ ಎಷ್ಟಿದೆ? 8,750 ಅದನ್ನು ಕೂಡ ಬರದೆ. ಆನಂತರ ನಮ್ಮ ಮೊದಲನೇ ಪ್ರೊಸೆಸ್ ತಿಳಿಸ್ತಾ ಇದೆ. ಬೈ ನಾರ್ಮಲ್ ಲಾಸ್ ಕೊಡಬೇಕು. ನಾರ್ಮಲ್ ಲಾಸ್ ಹೇಗೆ ಮಾಡಿದ್ರೆ, ಪ್ರೊಸೆಸ್ ಅಂದರೆ ಇನ್ಪುಟ್ ಯೂನಿಟ್ ಎಷ್ಟಿದೆ ಅದಕ್ಕೆ ಇಷ್ಟು ಪರ್ಸೆಂಟ್ ಮಾಡೋಂಥ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಆ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂದರೆ 10% ಕೊಟ್ಟಿದ್ದಾರೆ. ಆ 900ಗೆ 10% ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 90 ಆಗುತ್ತೆ. 900ಗೆ 10% ಮಾಡಿದ್ರೆ 90 ಆಗುತ್ತೆ. 90 ಬರೀರಿ. ಆನಂತರ ಅವರು ಸ್ಕ್ರ್ಯಾಪನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 8 ಅಂತ ಕೊಟ್ಟಿದ್ದಾರೆ. 8 ಮಾಡಿ. ಆನಂತರ 9 × 8 ಮಾಡಿದರೆ ನಮಗೆ 720 ಬರುತ್ತೆ. ಆಯಿತಾ? ಆನಂತರ 2 ಲೈನ್ ಬಿಟ್ಟು ಬೈ ಆ್ಯಕ್ಚುಲ್ ಔಟ್ಪುಟ್ ಅಂತ ಬರೀರಿ. ಬೈ ಆ್ಯಕ್ಚುಲ್ ಔಟ್ಪುಟ್ ಮಾಡೋದು ಹೇಗಂದರೆ, ಇಲ್ಲಿ ಬಂದು ಈ ಇನ್ಪುಟ್ ಯೂನಿಟ್ 900, ಆಮೇಲೆ ಅದರದ್ದು ಯೂನಿಟ್ ಇದೆ 9, ನಾವು ನಾರ್ಮಲ್ ಔಟ್ಪುಟ್ ಮಾಡ್ತೀವಲ್ಲ ಅದೇ ಅಮೌಂಟ್ನ ನಾವು ಹಾಕಿಸ್ಬೇಕು. ಅದು ಹೇಗಂದರೆ ಇನ್ಪುಟ್ ಯೂನಿಟ್ ಇದೆ 900 ಇದೆ, ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ 90 ಇದೆ. ಅದೆರಡು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 810 ಬರುತ್ತೆ. ಆ 810ನಲ್ಲಿ ನಾವು 800ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಬೇಕು. ಸಾರಿ, ಆ್ಯಕ್ಚುಲಿ ಔಟ್ಪುಟ್ನ ಕ್ವಶನಲ್ಲಿ ಕೊಟ್ಟಿದ್ದಾರೆ 800 ಅಂತ. 800 ಮಾಡಿದ್ವಿ. ಆನಂತರ ನಮಗೆ ಇಲ್ಲಿ CPU ಬೇಕು. ಏನು ಬೇಕು? CPU ಬೇಕು. ಅದಕ್ಕೆ ನಾರ್ಮಲ್ ಔಟ್ಪುಟ್ ಬೇಕು. ನಾರ್ಮಲ್ ಔಟ್ಪುಟ್ ಕಂಡುಹಿಡಿದಾಗ ನಮಗೆ ಎಷ್ಟು ಬಂತು? 810 ಬರ್ತಾಯಿದ್ವಿ. ಆನಂತರ ನಮಗೆ CPU ಕಂಡುಹಿಡ್ಕೊಳ್ಳೋಣ. ಟೋಟಲ್ ಕಾಸ್ಟ್ ಇವು 5ಅನ್ನು ಕೂಡಿಸಿದಾಗ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಎಷ್ಟು ಸಿಗುತ್ತೆ ಅಂದರೆ 49,320 ಮೈನಸ್
ನಾರ್ಮಲ್ ಲಾಸ್ ಅಮೌಂಟ್ ಎಷ್ಟಿದೆ 720 ಇದೆ. ಆ 720ನ ನಾನು ಇಲ್ಲಿ ಬರೀತಾ ಹೋಗ್ತೀನಿ. ಆ ನಂತರ ನಾರ್ಮಲ್ ಔಟ್ಪುಟ್ ನಾರ್ಮಲ್ ಕಂಡುಕೊಂಡು 810 ಇಲ್ಲಿ 810 ಹಾಕಿದಾಗ ನಮಗೆ ಸಿ ಪಿ ಯು ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 60 ಸಿಗುತ್ತೆ. 60 ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಪ್ರೊಸೆಸ್ಟು 60 ಬರುತ್ತೆ. ಅದೇ ಆ 60ನ ನಾವು ಇಲ್ಲಿ ಹಾಕಿ 60ನ ರೇಟ್ ಇದ್ದರೆ ಸ್ಕ್ರ್ಯಾಪ್ ಸಿ ಪಿ ಯುಲ್ಲಿ ಹಾಕ್ತೀವಿ. 800 into 60 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 48,000 ಬರುತ್ತೆ. ಆ ನಂತರ ನಾವು ಅಕೌಂಟ್ನ ಮುಗಿಸ್ತಾ ಕ್ಲೋಸ್ ಮಾಡ್ತಾ ಬರಬೇಕು. 900ನ ಬರದೆ ಯಾಕೆ ಬರುತ್ತೆ ಅಂದರೆ ನೋಡಿ ಇಲ್ಲೇ ಔಟ್ಪುಟ್ಟಲ್ಲಿ ಯೂನಿಟ್ಟು ನಾರ್ಮಲ್ ಲಾಸ್ 90 ಇದೆ, 800 ಇದೆ, ಇನ್ನೂ 10 ಬ್ಯಾಲೆನ್ಸ್ ಇದೆ. ಸೊ ಇಲ್ಲೇ ಕಡಿಮೆ ಇರೋದ್ರಿಂದ ಇಲ್ಲೇ ನಾವು ಕ್ಲೋಸ್ ಮಾಡಿದೆ. ಇಲ್ಲಿ ಕೂಡ 900 ಬರೀತೀನಿ. 900 ಬರದೆ ಆನಂತರ 900 800 100 ಉಳಿದಿದೆ. ಇನ್ನು 100ಅಲ್ಲಿ 90 ಹೋದರೆ ಇನ್ನು 10 ಉಳಿತು. ಆ 10 ಏನಂದರೆ ಆ ನಾರ್ಮಲ್ ಲಾಸ್ ಬೈ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ಗೆ ಕೂಡ ನಾವು ಏನು ಮಾಡ್ತೀವಿ ಸಿ ಪಿ ಯುನ ಇಂಟು ಮಾಡ್ತೀವಿ. ಇಂಟು ಮಾಡಿದಾಗ ನಮಗೆ 600 ಬರುತ್ತೆ. ಆಯಿತಾ ನೋಡಿ. ಆ ನಂತರ ಈ 5ನ ಕೂಡಿಸ್ತಾ ನಮ್ಗೆ ಎಷ್ಟು ಬಂದಿತ್ತು 49,320 ಬಂದಿತ್ತು. ಈಗ ನಾವು ಬಂದಿದ್ದ ಟೋಟಲಲ್ಲಿ ಆ್ಯಕ್ಚುಲ್ ಔಟ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಅಮೌಂಟ್ ಕಳೆದಾಗ ಕೂಡ ನಮಗೆ 600 ಬರಬೇಕು. ಇಲ್ಲ ಅಂದರೆ 100 into 60 ಮಾಡಿದ್ರೆ 600 ಮಾಡಬೇಕು. ಹಂಗೆ ಬಂದರೆ ಮಾತ್ರ ನಮಗೆ ಆನ್ಸರ್ ಕರೆಕ್ಟ್ ಅಂತ ಗೊತ್ತಾಯಿತು. ನೀವು ಆಗಲೇ ತಿಳಿದ ಹಾಗೆ ಆ್ಯಕ್ಚುಲ್ ಔಟ್ಪುಟ್ ಏನು ಅದು ನೆಕ್ಸ್ಟ್ ಪ್ರೊಸೆಸ್ಗೆ ಭಾಳ ಇಂಕ್ಲೂಡ್ ಆಗುತ್ತೆ. ಹಾಗೆ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್. ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್. ಆಯಿತಾ. ಏನಾದರೂ ಇಷ್ಟು ಕರೆಕ್ಟಾಗಿ ಏನಾದರೂ ಮಾಡಿದ್ದಲ್ಲಿ ಸೆಕೆಂಡ್ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಅದೇ ರೀತಿ ಈಗ ಪ್ರೊಸೆಸ್ 3ನ ಮಾಡ್ತಾ ಹೋಗೋಣ. ಹಾಂ ಫ್ರೆಂಡ್ಸ್, ಇವಾಗ ನಾವು ಪ್ರೊಸೆಸ್ 3ನ ಮಾಡ್ತಾ ಹೋಗೋಣ. ನಾವು ಪ್ರೊಸೆಸ್ 2ಗೆ ಹೇಳ್ತಾ ಹಾಗೆ ಆ್ಯಕ್ಚುಲ್ ಔಟ್ಪುಟ್ಟು ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೊಸೆಸ್ ಥರ್ಡ್ ಪ್ರೊಸೆಸ್ಗೆ ಬಂದಿದೆ. ಈಗ ಬರ್ತಾ ಇದೆ ಗೊತ್ತಾ ಟು ಪ್ರೊಸೆಸ್ ಅಕೌಂಟ್ 2 ಎಷ್ಟಿತ್ತು? ಪ್ರೊಸೆಸ್ ಅಕೌಂಟ್ 2 ಎಷ್ಟಿತ್ತು? 800 ಇತ್ತು. ಇಂಟು 60 ಇತ್ತು. ಆನಂತರ 48,000 ಎರಡು ಇಂಟು ಮಾಡಿದ್ರೆ 48,000 ಬಂತು. 48,000 ನಂತರ ಇದರಲ್ಲಿ ಕೂಡ ಸೇಮ್ ಸ್ಯಾಲರಿ ಮಟೀರಿಯಲ್ ಕೊಟ್ಟಿದ್ದಾರೆ. ಟು ಸ್ಯಾಲರಿ ಮಟೀರಿಯಲ್ ಎಷ್ಟಿದೆ ಅಮೌಂಟು? 1,200 ರೂಪಾಯಿ ಇದೆ. ಅದನ್ನು ಕೂಡ ಇಲ್ಲಿ ಬರ್ತಾ ಇದ್ದೀನಿ 1,200. ಆನಂತರ ಡೈರೆಕ್ಟ್ ಲೇಬರ್ ಇದೆ ಟು ಡೈರೆಕ್ಟ್ ಲೇಬರ್ ಎಷ್ಟಿದೆ? 10,000 ಇದೆ. ಆ 10,000 ಇಲ್ಲಿ ಬರೀತಾ ಹೋಗ್ಬೇಕು. ಆನಂತರ ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿದ್ದಾರೆ. ಅಮೌಂಟ್ ಎಷ್ಟಿದೆ ಅಂತ ಹೇಳ್ತಾ ಹೋದರೆ 800 ಇದೆ. ಆ 800ನ ಬರೀತಾ ಹೋಗ್ತಾ ಇದ್ದೀನಿ. ಆನಂತರ ಇಲ್ಲಿ ಕೂಡ ಪ್ರೊಸೆಸ್ 2 ಕೊಟ್ಟ ಹಾಗೆ ಕಾಸ್ಟ್ ಬಾಕ್ಸಸ್ ಇತ್ತು. ಇದರಲ್ಲಿ ಕಾಸ್ಟ್ ಆಫ್ ಪ್ಯಾಕಿಂಗ್ ಅಂತ ಇದೆ.
ನಂತರ ನಂತರ ನಾವು ಬೈ ಸೈಡ್ ಹೋಗೋಣ. ಔಟ್ಪುಟಿಗೆ ಬಂದ್ವಿ. ಬೈ ನಾರ್ಮಲ್ ಲಾಸ್ ನಾರ್ಮಲ್ ಲಾಸ್ ಎಷ್ಟಿದೆ ಅಂದರೆ ಈ ಇನ್ಪುಟ್ ಯೂನಿಟಲ್ಲಿ ಅವರಿಗೆ ಪರ್ಸೆಂಟೇಜ್ ಮಾಡೋಂಥ ಕೊಟ್ಟಿರ್ತಾರೆ 5%. ಅಂದರೆ ಈ 800ನ 5% ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ನಾರ್ಮಲ್ ಲಾಸ್ ಯೂನಿಟ್ ಸಿಗುತ್ತೆ. ಅದನ್ನು 5% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 40 ಬರುತ್ತೆ. ಹಾಗೆ ಅವರು ಸ್ಕ್ರಾಪಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂದರೆ 10 ಕೊಟ್ಟಿದ್ದಾರೆ. ಆ 10ನ ಬರಿತಾ ಹೋಗ್ತಾ ಇದ್ದೀನಿ. ಈಗ 40 × 10 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 400 ಬರ್ತದೆ. ಆ ನಂತರ ಒಂದು 2 ಬಿಟ್ಟು ಬೈ ಆ್ಯಕ್ಚುಲ್ ಔಟ್ಪುಟ್ ಅಂತ ಬರ್ತಾನ. ಬೈ ಆ್ಯಕ್ಚುಲ್ ಔಟ್ಪುಟ್ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. 670 ರೂಪಾಯಿ ಅಂತ ಅವರೇ ಕೊಟ್ಟಿದ್ದಾರೆ. ಆನಂತರ ರೇಟ್ ಹತ್ರ ನಾವು ಏನು ಬರ್ತೀವಿ ಅಂದರೆ ಸಿ ಪಿ ಯು ಬರ್ತೀವಿ. ಸಿ ಪಿ ಯು ಕನ್ನಡಕ್ಕೆ ಕೆಲವೊಂದಿಷ್ಟು ಫಾರ್ಮುಲಾ ಇದ್ದಾವೆ. ಅದಕ್ಕಾಗಿ ಮಾಡ್ತಾ ಹೋಗೋಣ. ಏನಂದರೆ ಇನ್ಪುಟ್ ಯೂನಿಟ್ ಪ್ರೊಸೆಸ್ ಅಕೌಂಟ್ 3 ಇನ್ಪುಟ್ ಅಕೌಂಟ್ ಎಷ್ಟಿದೆ? ಇನ್ಪುಟ್ ಯೂನಿಟ್ 800 ಇದೆ. ಆ 800ನ ಬರೀಬೇಕು. ಆನಂತರ ನಾರ್ಮಲ್ ಲಾಸ್ ಯೂನಿಟ್ 40 ಇದೆ. 40ನ ಮಾಡಿದೆ. 40 ನಮಗೆ ಎಷ್ಟು ಬಂತು? 760 ಸಿಕ್ತು. 760 ಏನು? ನಾರ್ಮಲ್ ಔಟ್ಪುಟ್. ಆನಂತರ ಸಿ ಪಿ ಯು ಬಂದಿಟ್ಟೋಣ. ಸಿ ಪಿ ಯು ಅಲ್ಲಿ ಟೋಟಲ್ ಕಾಸ್ಟ್ ಮೈನಸ್ ನಾರ್ಮಲ್ ಲಾಸ್ ಅಮೌಂಟ್ ಬೈ ನಾರ್ಮಲ್ ಔಟ್ಪುಟ್ ಅಂದರೆ ಟೋಟಲ್ ಕಾಸ್ಟ್ ಅಂದರೆ ಇರುವಂಥ 5 ಆ್ಯಡ್ ಮಾಡಿ ಬಂದಿರೋಂಥ ಅಮೌಂಟ್ನ ಇಲ್ಲಿ ಬರೀಬೇಕು. ಆ್ಯಡ್ ಮಾಡಿ ಎಷ್ಟಾಗುತ್ತೆ ಅಂದರೆ 61,200 ರೂಪಾಯಿ ಆಗುತ್ತೆ. ಆನಂತರ ನಾರ್ಮಲ್ ಲಾಸ್ ಅಮೌಂಟ್ ಅವ್ರು ಕೊಟ್ಟಿದ್ದಾರೆ ನೋಡಿ 400 ಅಂತ. ಆ 400ನ ಬರೀಬೇಕು. ಆನಂತರ ಡಿವೈಡೆಡ್ ಬೈ ನಾರ್ಮಲ್ ನಾವು ಕಂಡುಕೊಂಡವಲ್ಲ 460ನ ಆ 460ನ ಬರೀಬೇಕು. 760ನ. ಆನಂತರ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 80 ಬರುತ್ತೆ. ಸಿ ಪಿ ಯು 80 ಬರುತ್ತೆ. ನಾನು ಬಂದಂಥ 80ನ ಆ್ಯಕ್ಚುಲ್ ಔಟ್ಪುಟ್ಟು 80 ಇಂಟು 760 ಅಥವಾ 670 ಇಂಟು 80 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 53,600 ಬರುತ್ತೆ. ಎಷ್ಟು ಬರುತ್ತೆ? 53,600 ಬರುತ್ತೆ. ಆನಂತರ ಅದನ್ನ ಕ್ಲೋಸ್ ಮಾಡಬೇಕು. ಯಾವ ಕಡೆ ಜಾಸ್ತಿ ಇದೆ ನೋಡಬೇಕು. ಅದು ನೋಡಿ ಇಲ್ಲಿ ಇನ್ಪುಟ್ ಜಾಸ್ತಿ ಇದೆ. ಅದಕ್ಕೆ 800ನ ನಾನು ಬರ್ಕೊಳ್ತೀನಿ. ಎರಡು ಕಡೆ 800ನ ನಾನು ಬರಿತಾ ಹೋಗ್ತೀನಿ. ಆನಂತರ ಈ 800ಅಲ್ಲಿ 670 and 40ನ ನಾವು ಲೆಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ 90 ಬರುತ್ತೆ. ಆ ಬಂದಿದ್ದ 90ಗೆ ನಾನು ಬೈ abnormal ಲಾಸ್ ಅಂತ ಬರಿತಾ ಹೋಗ್ತೀನಿ. abnormal ಲಾಸ್ ಅಂತ ಬರಿತಾ ಹೋಗ್ತೀನಿ. ಆ abnormal ಲಾಸ್ಗೆ ಕೂಡ ಯೂನಿಟ್ ರೇಟ್ ಏನಂದರೆ ಸಿ ಪಿ ಯು ಕಂಡಂಥ ಅಮೌಂಟ್ ಅದಕ್ಕೆ ರೇಟ್ ಆಗುತ್ತೆ 80. 2ನ ಇಂಟು ಮಾಡಿದಾಗ 7,700 ಆಗ್ತದೆ. 7,700 ಆಗುತ್ತೆ. ನೀವೇನು ಈಗ ಟೋಟಲ್ ಅಮೌಂಟ್ ನಾವು ಆಗಲೇ ಕಂಡುಕೊಂಡಿದ್ವಿ. ಎಷ್ಟು ಕಂಡುಕೊಂಡಿದ್ವಿ? 61,200. ನೀವೇನಾದರೂ ಇಷ್ಟು ಕರೆಕ್ಟಾಗಿ ಪ್ರಾಬ್ಲಮ್ ಮಾಡಿದ್ದೆ ಅಲ್ಲಿ ಅದಿದೆ ಅಲ್ಲಿ ಮಾರ್ಕ್ಸ್ ಬರುತ್ತೆ. ನಾವೇನಾದರೂ ಇಷ್ಟು ಕರೆಕ್ಟಾಗಿ 3 ಪ್ರೊಸೆಸ್ ತಗೊಂಡು ಮಾಡಿದರೆ ಡೆಫಿನೆಟಾಗಿ ನಮಗೆ 50 ಮಾರ್ಕ್ಸ್ ಸಿಗುತ್ತೆ. ಶಾಂತ ರೀತಿಯಾಗಿ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.